ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಸಿಂಪಲಾಗಿ ಯುಗಾದಿ ಹಬ್ಬ ಆಚರಣೆ ಮಾಡಿದ್ವಿ. ಎಲ್ಲ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ದೇವ್ರ ಮನೆ ಒಂದು ಕ್ಲಿಪ್ ಶೇರ್ ಮಾಡ್ತಾ ಇದ್ದೀನಿ, ನೋಡಿ ಬನ್ನಿ. ನಾವೆಲ್ಲ ಯಾವ ರೀತಿ ಯುಗಾದಿ ಹಬ್ಬ ಆಚರಣೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಬನ್ನಿ ನೋಡಿ. ಇಲ್ಲಿ ನಾವು ಯುಗಾದಿ ಹಬ್ಬದ ದಿವಸ ದೇವ್ರು ಮಾಡ್ತೀವಿ, ದೇವರಿಗೆ ಎಡೆ ಇಡ್ತೀವಿ ನೋಡಿ. ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅವತ್ತಿನ ದಿವಸ ಏನೇನು ಅಡುಗೆ ಮಾಡಿದ್ವಿ ಅಂತ ಒಂದೆರಡು ರೆಸಿಪಿ ಶೇರ್ ಮಾಡ್ಕೊತೀನಿ, ಬನ್ನಿ. ಎಲ್ಲ ಅಡುಗೆನೂ ಮಾಡಿದ್ದೀನಿ, ಎಲ್ಲ ಅಡುಗೆನೂ ಮಾಡಿದ್ವಿ. ಮುದ್ದೆ, ಕಾಳುಗೊಜ್ಜು, ಒಬ್ಬಟ್ಟು, ಪಾಯಸ, ಹೆಸರುಬೇಳೆ, ಪಲಾವು ಎಲ್ಲ ಮಾಡಿದ್ವಿ. ಬಟ್ ಎಲ್ಲ ರೆಸಿಪಿನೂ ಶೇರ್ ಮಾಡೋಕ್ಕಾಗಲ್ಲ, ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ. ಎರಡೇ ಎರಡು ರೆಸಿಪಿ ವೀಡಿಯೋನ ಶೇರ್ ಮಾಡ್ತೀನಿ, ಬನ್ನಿ. ಅದರಲ್ಲಿ ಒಂದು ಒಬ್ಬಟ್ಟು ಮತ್ತು ಕಾಳುಗೊಜ್ಜು ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ನಮ್ಮ ಅತ್ತೆ ಮೈದಾ ಹಿಟ್ಟು ಮಿಕ್ತಾ ಇದ್ದಾರೆ. ಅರ್ಧ ಕೆ.ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ತಾ ಇದ್ದಾರೆ. ಕಣಕನ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಕೈಯಲ್ಲಿ ನಾದ್ಕೋತೀವಿ ಅಲ್ಲಿವರೆಗೂ ಅದು ನೀಟಾಗಿ ಬರುತ್ತೆ. ನೆಕ್ಸ್ಟ್ ಈ ಕಡೆ ಬೇಳೆ ಬೇಯಕ್ಕೆ ಹಾಕಿದ್ವಿ. ಅರ್ಧ ಕೆ.ಜಿ ಅಷ್ಟು ಕಡಲೆಬೇಳೆ ಹಾಕಿದ್ದೀವಿ ನೋಡಿ. ನಾವು ಪಾತ್ರೆಯಲ್ಲೇ ಬೇಯಿಸೋದು, ಕುಕ್ಕರಲ್ಲಿ ಬೇಯಿಸಲ್ಲ. ಈ ಕಂಕನ ಒಂದು ಸೈಡಿಗೆ ಎತ್ತಿಟ್ಬಿಡೋಣ, ಸ್ವಲ್ಪ ನೆನೆಲಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಮ್ಮಲ್ಲಿ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದಾರೆ. ಮತ್ತು ಇಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಈ ಕಡೆ ತರಕಾರಿ ಎಲ್ಲ ಹಚ್ಕೊತಾ ಇದ್ದಾರೆ. ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಬೆಲ್ಲನ ಒಂದು ಕವರಲ್ಲಿ ಹಾಕ್ಕೊಂಡು ಚುಚ್ಕೋತಾ ಇದ್ದಾರೆ, ನೀಟಾಗಿ ಅದೆಲ್ಲ ನೀಟಾಗಿ ಸಣ್ಣದಾಗಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ. ನೆಕ್ಸ್ಟ್ ಈ ಕಡೆ ನೀವು ನೀಟಾಗಿ ನಿಮ್ಗೆ ಎಷ್ಟು ಸಿಹಿ ಬೇಕೋ, ಸ್ವೀಟ್ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ನಾವು ಅರ್ಧ ಕೆ.ಜಿ ಕಡಲೆಬೇಳೆಗೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಅರ್ಧ ಕೆ.ಜಿಗಿಂತ ಸ್ವಲ್ಪ ಕಮ್ಮಿನೇ ಬೆಲ್ಲ ಯೂಸ್ ಮಾಡಿದ್ದೀವಿ. ನಿಮ್ಮ ಮನೇಲಿ ಹೆಂಗೆ ಸ್ವೀಟ್ ತಿಂತಾರೆ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು, ಹಂಗಾಗಿ ಅಷ್ಟು ಹಾಕ್ಕೊಂಡಿದ್ದೀವಿ. ನೀಟಾಗಿ ಎಲ್ಲ ಚೆನ್ನಾಗಿ ಚಚ್ಕೊತಾ ಇದ್ದೀವಿ. ಕವರಲ್ಲಿ ಹಾಕ್ಕೊಂಡು ಕೆಳಗಡೆ ಹಾಕ್ಕೊಂಡ್ರೆ ಅದೆಲ್ಲ ಇರುವೆ ಮುತ್ಕೊಳ್ಳುತ್ತೆ, ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡು ನ್ಯೂಸ್ ಪೇಪರೆಲ್ಲ ಕಚ್ಕೊಳ್ಳುತ್ತೆ ಅಂತ ನೋಡಿ. ಇಲ್ಲಿ ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಚಚ್ಕೊಂಡಿದ್ದಾರೆ. ಇಲ್ಲಿ ಒಂದು 3 ಕಾಯಿನ ಯೂಸ್ ಮಾಡಿದ್ದೀವಿ. ಅದನ್ನು ನೀಟಾಗಿ ಇಲ್ಲಿ ಕೆಚ್ಚಿಟ್ಕೊಂಡಿದ್ದೀವಿ ತುರಿಯೋಕ್ಕೆ. ಅದು ನೀಟಾಗಿ ತುರ್ಕೋಬೇಕು. ನೀವು ಕಾಯಿ ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಾಗುತ್ತೆ. ಅರ್ಧ ಕೆ.ಜಿ ಬೇಳೆ ಮತ್ತು ಅರ್ಧ ಕೆ.ಜಿ ಬೆಲ್ಲ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ, ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ ನೋಡಿ. ಇಲ್ಲಿ ಕಾಯೆಲ್ಲ ನೀಟಾಗಿ ತುರಿದು ಇಟ್ಕೊಂಡಿದ್ದೀವಿ. ಇಲ್ಲಿ ಬೇಳೆ ಎಲ್ಲ ಬಸ್ದು ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ. ಮತ್ತು ಇದು ಒಂದು ಪಾತ್ರೆಗೆ ಬೇಳೆ ಮತ್ತು ಬೆಲ್ಲ ಮತ್ತು ಕಾಯಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಮಾಡಿದ್ರೂ ಆಗುತ್ತೆ. ನಾವಿಲ್ಲ, ಇಲ್ಲಿ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೇಲೆ ಅದನ್ನು ಚೆನ್ನಾಗಿ ಹುರಿತೀವಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಆಮೇಲೆ ಒಂದು 3-4 ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು ನಾವು. ಅದೇನೂ ಹಾಳಾಗಲ್ಲ, ಏನೂ ಆಗೋಲ್ಲ. ನಾವು ಹೆಂಗೆ ಹುರಿತೀವಿ ಅದ್ರ ಮೇಲೆ ನೋಡಿ. ಇಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ಹೊಂದ್ಕೋಬೇಕು ನೀಟಾಗೆ. ಇದಕ್ಕೆ ಕಾಯಿ, ನೀವು ಕಾಯಿ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಹಾಕ್ಕೊಳ್ಳಿ ಕಾಯಿನ. ಮತ್ತು ಇದನ್ನು ಸ್ಟವ್ ಮೇಲೆ ಚೆನ್ನಾಗಿ ಹುರಿಬೇಕು ನೋಡಿ. ಇಲ್ಲಿ ಕಾಯೆಲ್ಲ ಹಾಕ್ತಾಯಿದ್ದೀವಿ. ಅದು ನಮ್ಮ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಗೆ ಮಿಕ್ಸ್ ಮಾಡೋಕ್ಕೆ ಬರಲ್ಲ, ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಹುರಿರಿ ಅಂದ್ಬಿಟ್ಟು. ಇದನ್ನು ಮಾಡೋರು ಬೇಕಾದ್ರೆ ಸ್ಟವ್ ಮೇಲೆ ಇಟ್ಕೊಂಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ. ಇಲ್ಲಿ ಎಲ್ಲ ಮಿಕ್ಸ್ ಮಾಡಾಯಿತು. ಇದನ್ನು ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಹುರಿತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಇದನ್ನು ಬೇಳೆ ರುಬ್ಕೊತಾ ಇದ್ದಾರೆ, ಮಿಕ್ಸಿಲೇ ರುಬ್ಕೊತಾ ಇದ್ದಾರೆ. ಯಾಕಂದರೆ ಈ ಕಡೆ ಸಿಟಿ ಕಡೆ ಒಳ್ಕಲ್ಲಲ್ಲೂ ಇರಲ್ವಲ್ಲ, ಹಂಗಾಗಿ ಮಿಕ್ಸಿಲೇ ಎಲ್ಲ ರುಬ್ಕೊತಾ ಇದ್ದೀವಿ ನೋಡಿ. ಇಲ್ಲಿ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ನೀಟಾಗಿ ರುಬ್ಬಿಟ್ಕೊತಾ ಇದ್ದಾರೆ. ಇದಕ್ಕೆ ನೀರೇನು ಯೂಸ್ ಮಾಡಬಾರ್ದು, ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು. ನಮ್ಮ ಅತ್ತೆ ಇಲ್ಲಿ ದೊಡ್ಡ ಜಾರ್ಗೆ ಹಾಕ್ತಾಯಿಲ್ಲ, ಚಿಕ್ಕ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ನೀಟಾಗಿ ರುಬ್ಕೊಂಡಿದ್ದಾರೆ. ಈ ಕಡೆ ಕಂಕನ ಕಲಸಿರ್ತೀವಲ್ವ, ಅದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಯಾವ ಸೈಜಿಗೆ ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಂಡು ಈ ಥರ ರೌಂಡಾಗಿ ಎಲ್ಲನೂ ಅದರೊಳಗಡೆ ಹಾಕ್ಕೊಂಡು ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ವ ಅದನ್ನು ತೆಗೆದುಬಿಡಿ. ನೀಟಾಗಿ ಅದನ್ನು ತಟ್ಕೊಳ್ಳಿ. ನೀವು ಬೇಕು ಅಂದರೆ ಬಟರ್ ಪೇಪರ್ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಸೀರೆ ಕವರ್ ಅಥವಾ ರ್ಯಾಪರು ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ ನೀಟಾಗಿ ನಮ್ಮನೇಲಿ ಸ್ವಲ್ಪ ದೊಡ್ಡದೇ ಮಾಡಿದ್ದೀವಿ. ಯಾಕಂದರೆ ಎಲ್ಲರೂ ಒಂದೊಂದು ತಿಂತಾರೆ, ಚಿಕ್ಕದಾದರೂ ಒಂದು ತಿಂತಾರೆ, ದೊಡ್ಡದಾದರೂ ಒಂದು ತಿಂತಾರೆ. ಅದಕ್ಕೆ ನಾವು ದೊಡ್ಡದೇ ಮಾಡಿದ್ದೀವಿ.
ತಟ್ಟದ ಮೇಲೆ ಇದನ್ನು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ ನಿಮಗೆ. ಅದನ್ನು ಹಂಚ್ ಮೇಲೆ ಹಾಕೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ನೋಡಿ ನಾವು ಈ ಥರ ಬಾಳೆ ಎಲೆ ಇಟ್ಕೊಂಡಿದ್ದೀವಿ, ಬಾಳೆ ಎಲೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಆವಾಗ ನಿಮ್ಗೆ ಹಂಚು ಏನೂ ಇದಾಗಲ್ಲ, ನೀಟಾಗಿ ನೀವು ಎತ್ಕೋಬೋದು, ಮಾಡ್ಬೋದು, ಮತ್ತು ತಿರ್ವಾಕೋಬೋದು, ಏನೂ ಕಿತ್ತೋಗಲ್ಲ, ಏನಾಗಲ್ಲ. ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಬೋದು. ನೋಡಿ ಹಂಚು ಕಾದಿದೆ, ಹಂಚ್ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾವು ತುಪ್ಪ ಯಾರೂ ತಿನ್ನಲ್ಲ, ಹಂಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ತಿರ್ವಾಕೊಳ್ಳಿ. ಅಕಸ್ಮಾತ್ ನಿಮ್ಮ ಕೈಗೆ ಬರಲಿಲ್ಲ ಅಂದರೆ ಹಂಚ್ ಮೇಲೆ ಬಾಳೆ ಎಲೆ ಹಾಕ್ಕೊಳ್ಳಿ, ಅದು ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ. ಈ ಥರ 1 ಬೈ 1 ನೀಟಾಗಿ ಬೇಯಿಸ್ಕೊಳ್ಳಿ. ಮತ್ತು ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೋಬಾರ್ದು, ಅವಾಗ ಸೀದೋಗುತ್ತೆ ಎಲ್ಲನೂ. ಈ ಥರ ನೀಟಾಗಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡಿ ಇಲ್ಲಿ ಒಬ್ಬಟ್ಟು ರೆಡಿ ಆಯಿತು. ಇದ್ರ ಮೇಲೆ ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು. ಈ ಥರ ಒಬ್ಬಟ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಡಲೆಕಾಳು ಗೊಜ್ಜು ಮಾಡೋಣ ಬನ್ನಿ. ಇಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ, ಇದನ್ನು 2-3 ಅವರ್ಸ್ ನೆನೆಸ್ಬೇಕು. ನೀವು ಎಷ್ಟು ಅವರ್ ನೆನೆಸ್ಕೊತೀರ ಅದ್ರ ಮೇಲೆ ಡಿಪೆಂಡು. ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ಕಡಲೆಕಾಳೆಲ್ಲ ಹಾಕ್ಕೊತಾ ಇದ್ದೀನಿ. ನೆನೆಸಿದ್ವಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಏನೇನು ತರಕಾರಿ ಹಾಕ್ತೀರಾ ಅದನ್ನೆಲ್ಲ ಹಾಕ್ಕೊಂಡು ಕೂಗಿಸ್ಕೋಬೋದು. ಬಟ್ ಇದಕ್ಕೆ ಹೂಕೋಸು ಮತ್ತು ಬಾಳೆಕಾಯಿ ಇವಾಗ ಹಾಕಬಾರ್ದು, ಆಮೇಲೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಕಡಲೆಕಾಳೆಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಗೆಡ್ಡೆಕೋಸು ಎಲ್ಲ ತೊಗೊಂಡಿದ್ವಿ, ಬೀನ್ಸ್ ತೊಗೊಂಡಿದ್ವಿ, ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಕೂಗಿಸ್ತಾ ಇದ್ದೀನಿ. ಇದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಇದಕ್ಕೆ ಸಪ್ರೇಟು ಹೂಕೋಸು ಮತ್ತು ಬಾಳೆಕಾಯಿನ ಆಮೇಲೆ ಹಾಕ್ತೀನಿ. ನೋಡಿ ಇದನ್ನು ಹಾಕ್ಕೊಂಡು 2 ವಿಸಿಲ್ ಹೊಡ್ಸ್ಕೊಂಡ್ರೆ ನಿಮಗೆ ಕಡಲೆಕಾಳು ಮತ್ತು ಇದು ಬೇಯುತ್ತೆ. ನೆಕ್ಸ್ಟ್ ಈ ಕಡೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಂಡು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದೇ 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಬೇಕಾದ್ರೆ ನುಣ್ಣಗೆ ರುಬ್ಕೊಬರ್ಬೋದು. ನಾನು ಇಲ್ಲಿ ಖಾರದ ಪುಡಿನ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ, ಪದೇ ಏನು ಅಂತ ತೋರಿಸ್ಬಿಡೋಣ ಅಂದ್ಬಿಟ್ಟು. ನೋಡಿ ಇಲ್ಲಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ರುಬ್ಕೊಬಂದಿದ್ದೀನಿ. ಈ ಕಡೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ನಾನು ಅಲ್ಲಿ ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಬಸ್ದು ಇಟ್ಕೊಂಡಿದ್ದೀನಿ ನೀರನ್ನ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ನೋಡಿ ಇಲ್ಲಿ ಅಗಲವಾಗಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಜನ ಜಾಸ್ತಿ ಇದ್ದಾರಲ್ವ ನಮ್ಮ ಮನೇಲಿ, ಹಂಗಾಗಿ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀವಿ. ಹಂಗಾಗಿ ನೋಡಿ ಇಲ್ಲಿ ಮತ್ತು ಕಡಲೆಕಾಳೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದಿದೆ. ನೋಡಿ ಈ ಥರ ಎಲ್ಲ ಬೇಯಿಸ್ಕೋಬೇಕು. ಇದು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಎಣ್ಣೆಯಲ್ಲೆಲ್ಲ ಹುರ್ಕೊಬೇಕು. ಅದು ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಯಾಕಂದರೆ ರುಬ್ಬಕ್ಕೊಂದು ಹಾಕ್ಕೊಂಡಿದ್ದೆ, ಹಂಗಾಗಿ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಯಾವುದೇ ರೀತಿ ಕೂಗಿಸ್ಕೋಬೇಕಾದ್ರೆ ಬೇಯಿಸ್ಕೋಬೇಕಾದ್ರೆ ಕಡಲೆಕಾಳು ಮತ್ತು ತರಕಾರಿಗೆ ಯಾವುದೇ ರೀತಿ ಉಪ್ಪು ಹಾಕಿಲ್ಲ. ನೋಡಿ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ಇದು ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಯಾಕಂದರೆ ನಾವು ಮಸಾಲೆ ಯಾವುದೇ ಕೂಡ ಹುರಿದಿಲ್ಲ, ಹಾಗಾಗಿ ನಾವಿಲ್ಲಿ ಒಂದು 2 ನಿಮಿಷ ನೀವು ಹುರ್ಕೊಬೇಕು. ನೋಡಿ ಮತ್ತು ಇದಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಆದಷ್ಟು ನೀವು ಕಡಲೆಕಾಳು ಬೇಯಿಸ್ಕೊಂಡಿರ್ತೀವಲ್ವ ಅದೇ ನೀರು ಹಾಕ್ಕೊಳ್ಳಿ, ಬೇರೆ ನೀರು ಹಾಕ್ಕೋಬೇಡಿ. ಅವಾಗ ರುಚಿ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಮತ್ತು ಆಲೂಗಡ್ಡೆನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಮತ್ತು ಹೂಕೋಸು ಎಲ್ಲ ತರಕಾರಿನೂ ಹಾಕಿ, ತರಕಾರಿ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀವಿ, ಹಂಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗ್ತಿದೆ. ನೋಡಿ ಇಲ್ಲಿ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀರು ಸ್ವಲ್ಪನೇ ಹಾಕಬೇಕು. ನಿಮ್ಗೆ ತೆಳ್ಳಗೆ ಬೇಕು ಅಂದರೆ ಮಾಡ್ಕೊಳ್ಳಿ. ಇದು ಗೊಜ್ಜು ಅಂದರೆ ಒಬ್ಬಟ್ಟಿಗೆ ಮಾಡ್ತಾ ಇರೋದಲ್ವ, ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಬೆಂದ ಮೇಲೆಲ್ಲ ಸರಿ ಹೋಗುತ್ತೆ. ಇದು ನೀಟಾಗಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಬಾಳೆಕಾಯಿನೂ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೋಡಿ ಇಲ್ಲಿ ಕಡಲೆಕಾಳು ಗೊಜ್ಜು ರೆಡಿ ಆಯಿತು. ನೋಡಿ ಇಲ್ಲಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಕಡಲೆಕಾಳು ಗೊಜ್ಜಾಯಿತು. ಇಲ್ಲಿ
ಹೆಸರು ಬೇಳೆ ಮತ್ತು ಶಾವಿಗೆ ಪಾಯಸ ಮಾಡಿದ್ದೀವಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಈ ಕಡೆ ಮಾವಿನಕಾಯಿ ಚಿತ್ರಾನ್ನ ಅದು ಮಾಡಿದ್ದೀವಿ. ಮತ್ತು ಈ ಕಡೆ ಪಲಾವ್, ತರಕಾರಿ ವೆಜಿಟೇಬಲ್ ಪಲಾವ್ ಮಾಡಿದ್ದೀವಿ. ಇದನ್ನೆಲ್ಲ ವೀಡಿಯೋ ಮಾಡಿದ್ದೆ, ಬಟ್ ವೀಡಿಯೋ ಲೆಂತಿ ಆಗುತ್ತೆ ಅಂತ ಎರಡೆರಡು ರೆಸಿಪಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಹುಳಿಯಾಗಿ. ನೆಕ್ಸ್ಟ್ ಈ ಕಡೆ ವೈಟ್ ರೈಸ್ ಮಾಡಿದ್ದೀವಿ. ಈ ಕಡೆ ಮತ್ತು ರಸಮ್ ಅಂತೀನಿ, ಬೇಳೆ ಸಾರು ಮಾಡಿದ್ದೀವಿ. ಪ್ರತಿಯೊಂದು ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಆದಮೇಲೆ ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಕಡೆ ಊಟಕ್ಕೆ ಬಾಳೆ ಎಲೆ ಊಟ ಮಾಡ್ತಾಯಿದ್ದೀವಿ, ಬನ್ನಿ ನೋಡೋಣ. ನೋಡಿ, ಎಲ್ಲ ಅಡುಗೆನ ಇಲ್ಲಿ ಬಡಿಸ್ಕೊತಾ ಇದ್ದೀವಿ. ಫಸ್ಟ್ ಎಲ್ಲರಿಗೂ ಬಾಳೆ ಎಲೆ ಹಾಕ್ಬಿಟ್ಟು ನೀರು ಹಾಕಿ ಎಲ್ಲನೂ ಬಡಿಸ್ಕೊತಾ ಇದ್ದೀವಿ ನೋಡಿ. Thank you for watching my video. Please subscribe ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.